ನಮಸ್ಕಾರ ಗೆಳೆಯರೇ, ನಾನು ನಿಮ್ಮನ್ನು ಭೇಟಿಯಾಗುತ್ತಿರುವುದಕ್ಕೆ ನನಗೆ ಸಿಕ್ಕ ಸದಾವಕಾಶ. ನಾನು ನಿಮ್ಮ ರವಿ. ಈ ದಿನ ನಿಫ್ಟಿ 50 72 ಪಾಯಿಂಟ್ ಡೌನ್ ಆಗಿ 23,519 ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 11 ಪಾಯಿಂಟ್ ಡೌನ್ ಆಗಿ 51,564ಕ್ಕೆ ಕ್ಲೋಸ್ ಆಗಿದೆ. ಇನ್ನು ಗೋಲ್ಡ್ ರೇಟ್ 22 ಕ್ಯಾರೆಟ್ 105 ರೂಪಾಯಿ ಅಪ್ ಆಗಿ 8,340 ಕ್ಲೋಸ್ ಆಗಿದೆ. 24 ಕ್ಯಾರೆಟ್ 114 ರೂಪಾಯಿ ಅಪ್ ಆಗಿ 9,098ಕ್ಕೆ ಕ್ಲೋಸ್ ಆಗಿದೆ. ರುಪಿ ಅಗೇನ್ಸ್ಟ್ ಡಾಲರ್ 85.48 ರುಪೀಸ್ಗೆ ಟ್ರೇಡ್ ಆಗುತ್ತಿದೆ. ಕಳೆದ ಒಂದು ವಾರದಿಂದ ರುಪಿಯು ಡಾಲರ್ ಎದುರು ಚೇತರಿಕೆಯನ್ನು ಕಾಣುತ್ತಿದೆ. ಏಕೆಂದರೆ ಕಳೆದ 6 ಟ್ರೇಡಿಂಗ್ ಸೆಷನ್ನಿಂದ FPIಗಳು ಭಾರತದ ಈಕ್ವಿಟಿ ಮಾರ್ಕೆಟ್ನಲ್ಲಿ 32,576 ಕೋಟಿ ರೂಪಾಯಿಗಳನ್ನು ಹೂಡಿದ್ದಾರೆ. ಇದರಿಂದ ಭಾರತದ ರುಪಿಯು ಚೇತರಿಕೆಯನ್ನು ಕಾಣಿದೆ. ಜೊತೆಗೆ ಏಪ್ರಿಲ್ 2ರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನವರು ಭಾರತದ ಮೇಲೆ ರೆಸಿಪ್ರೊಕಲ್ ತಾರಿಫನ್ನು ಫಾರ್ಮಾ ಸೆಕ್ಟರ್ ಮತ್ತು ಆಟೋ ಕಾಂಪೊನೆಂಟ್ ಮತ್ತು ಸ್ಟೀಲ್ ಸೆಕ್ಟರ್ ಮೇಲೆ ಹಾಕುತ್ತೇನೆಂದು ಹೇಳಿರುವುದರಿಂದ ಚಿನ್ನ ಇವತ್ತು ಏರಿಕೆಯಾಗಲು ಇದು ಒಂದು ಕಾರಣ. ಟಾಟಾ ಮೋಟಾರ್ಸ್ನವರು ಮ್ಯಾರಿಷಸ್ ದೇಶದಲ್ಲಿ EV ವೆಹಿಕಲ್ಗಳನ್ನು ಲಾಂಚ್ ಮಾಡಿದ್ದಾರೆ. ಐಷರ್ ಮೋಟಾರ್ ಸಂಸ್ಥೆಯ ರಾಯಲ್ ಎನ್ಫೀಲ್ಡ್ ಮಾದರಿಯ 650cc ಬೈಕನ್ನು ಬಿಡುಗಡೆ ಮಾಡಿದ್ದಾರೆ. ಟು ಟಾರ್ಗೆಟ್ ದಿ ಮಿಡಲ್ ಸೈಜ್ ಮೋಟರ್ ಬೈಕ್ಸ್. ಇಂಡಸ್ಇಂಡ್ ಬ್ಯಾಂಕ್ ಈ ದಿನ 3.64% ಅಷ್ಟು ಬಿದ್ದಿದೆ. ಏಕೆಂದರೆ ಎಕ್ಸ್ಟರ್ನಲ್ ಆಡಿಟರ್ PwC ಅವರು ತಮ್ಮ ಆಡಿಟ್ ರಿಪೋರ್ಟನ್ನು ಬ್ಯಾಂಕಿನ ಬೋರ್ಡ್ ಮೀಟಿಂಗ್ನಲ್ಲಿ ಈ ದಿನ ಸಲ್ಲಿಸುತ್ತಿದ್ದಾರೆ. ಕಳೆದ 2 ವಾರಗಳಿಂದ ಸ್ಟಾಕ್ ಸತತವಾಗಿ 25ರಿಂದ 30% ಅಷ್ಟು ಕೆಳಗೆ ಬಿದ್ದಿತ್ತು. ಏಕೆಂದರೆ ಅವರ ಆಡಿಟ್ ರಿಪೋರ್ಟ್ನಲ್ಲಿ ಅಕೌಂಟ್ಸ್ಗೆ ಸಂಬಂಧಪಟ್ಟ ಕೆಲವು ತೊಂದರೆಗಳಿದ್ದವು. ಭಾರತದ ಫಾರ್ಮಾ ಸ್ಟಾಕ್ಗಳು ಕಳೆದ 3 ಟ್ರೇಡಿಂಗ್ ಸೆಷನ್ನಿಂದ 5ರಿಂದ 6% ಅಷ್ಟು ಕೆಳಗಡೆ ಬಿದ್ದಿವೆ. ಅದರಲ್ಲಿ ಮೇಜರ್ ಆಗಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವ ಕಂಪ್ನಿಗಳು ಈ ದಿನ ಕೆಳಗೆ ಬಿದ್ದಿವೆ. ಅದರಲ್ಲೂ ಮೇಜರ್ ಆಗಿ ಡಾಕ್ಟರ್ ರೆಡ್ಡಿ ಲ್ಯಾಬ್ರೇಟರೀಸ್, ನ್ಯಾಟ್ಕೋ ಫಾರ್ಮಾ ಮತ್ತು ಸಿಪ್ಲಾಗಳು ಇವತ್ತು ಒಂದೇ ದಿನ 2ರಿಂದ 3% ಅಷ್ಟು ಕೆಳಗೆ ಬಿದ್ದಿದೆ. ಏಕೆಂದರೆ ಏಪ್ರಿಲ್ 2ರಂದು US ತಾರಿಫ್ ಟೆನ್ಷನ್ ಇರೋದ್ರಿಂದ. ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಉರುಂಗ್ ಗ್ಲೋಬಲ್ ರಿಚ್ ಲಿಸ್ಟ್ ಪ್ರಕಾರ ಭಾರತದಲ್ಲಿ ಸುಮಾರು 284 ಜನ ಬಿಲಿಯನೇರ್ಗಳಿದ್ದಾರೆ ಆ್ಯಸ್ ಆನ್ 15 ಜನವರಿ 2025. ಅದರಲ್ಲಿ ಮೊದಲನೇ ಸ್ಥಾನ ಮುಖೇಶ್ ಅಂಬಾನಿ, 2ನೇ ಸ್ಥಾನ ಗೌತಮ್ ಅದಾನಿ. ಈ ಲಿಸ್ಟ್ನಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ಈ ಬಿಲಿಯನೇರ್ಗಳಲ್ಲಿರುವ ಸರಾಸರಿ ವಯಸ್ಸು 68 ವರ್ಷ. ಆದರೆ ಪ್ರಪಂಚದಲ್ಲಿರುವ ಬಿಲಿಯನೇರ್ಗಳ ಸರಾಸರಿ ವಯಸ್ಸು 66 ವರ್ಷ. ಇದರಿಂದ ಏನು ಗೊತ್ತಾಗುತ್ತದೆ ಅಂದರೆ ಗೆಳೆಯರೆ, ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತ ಅಂದರೆ ನಮ್ಮ ಜೀವಿತಾವಧಿಯ ಕೊನೆಯಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಇದರಿಂದ ಏನು ಗೊತ್ತಾಗುತ್ತದೆ ಎಂದರೆ ನಾವು ಸತತವಾಗಿ 25ರಿಂದ 30 ವರ್ಷಗಳವರೆಗೆ ಈಕ್ವಿಟಿ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡಿಕೊಂಡು ಬಂದರೆ ನಾವು ಕೂಡ ಇವರ ಹಾಗೆ ವೆಲ್ತ್ ಕ್ರಿಯೇಷನ್ ಮಾಡಬಹುದಾಗಿದೆ. ದಿವಂಗತ ಚಾರ್ಲಿ ಮಂಗರ್ ಅವರು ಒಂದು ಮಾತು ಹೇಳ್ತಾರೆ. ಅದೇನೆಂದರೆ ವೆಲ್ತ್ ಕ್ರಿಯೇಷನ್ ಅನ್ನೋದು ಬರೀ ಬೈ ಆ್ಯಂಡ್ ಸೆಲ್ಲಿಂದ ಬರುವುದಿಲ್ಲ. ಅದು ಸಾಧ್ಯವಾಗೋದು ವೇಟಿಂಗ್ ಆರ್ ಪೇಷನ್ಸಿಂದ ಮಾತ್ರ. ಯಾಕೆಂದರೆ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿಯಲ್ಲಿ ಮಾರ್ಕೆಟ್ ಏನಾದರೂ 50% ಅಷ್ಟು ಕೆಳಗಡೆ ಬಿದ್ದಾಗ, ಇಲ್ಲ ಸ್ಟಾಕ್ ಏನಾದರೂ 50% ಕೆಳಗಡೆ ಬಿದ್ದಾಗ ಆ ಫಂಡಮೆಂಟಲ್ ಸ್ಟ್ರಾಂಗ್ ಇರುವ ಕಂಪನಿಯನ್ನು ನೀವು ಸತತವಾಗಿ 15ರಿಂದ 30 ವರ್ಷಗಳವರೆಗೆ ಹೋಲ್ಡ್ ಮಾಡಿದರೆ ಇದರಿಂದ ನೀವು ವೆಲ್ತ್ ಕ್ರಿಯೇಷನ್ ಪಡೆಯಬಹುದು ಅಂತ ಹೇಳಿದ್ದಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಿಲಿಯನೇರ್ಗಳಿರುವ ನಗರ ಚೀನಾದ ಶಾಂಘೈ.
ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಗೆಳೆಯರೇ.